ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೃದಯ ಕೋಟೆನಾಡು. ಇವತ್ತಿನ ದಿನ ಯಾರೆಲ್ಲ ನಿರುದ್ಯೋಗ ಯುವಕ ಯುವತಿಯರಿದ್ದೀರೋ ಅಂಥವರಿಗೆ ಅಂತಲೇ ಈ ಲಾಗನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು, ಬೆಂಗಳೂರು ಕೆನರಾ ಬ್ಯಾಂಕ್ ಸ್ವ ಉದ್ಯೋಗ ಸಂಸ್ಥೆ ಕಡೆಯಿಂದ ಸುಮಾರು ಒಂದು ತಿಂಗಳ ಕಾಲ ಅಂದರೆ ಈಗ ಇದೇ ತಿಂಗಳು ಅಂದರೆ ಈ ಡಿಸೆಂಬರ್ 18-12-2025 ಜನವರಿ 18-12-2025 ಫೋಟೋ ಎಡಿಟಿಂಗು, ವಿಡಿಯೋ ಎಡಿಟಿಂಗ್, ಹಾಗೆ ಡ್ರೋನ್ ಆಪರೇಟಿಂಗ್ ಮತ್ತು ಸ್ಟುಡಿಯೋ ಸೆಟಪ್ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಶಿಬಿರಾರ್ಥಿಗಳು. ಯಾರೆಲ್ಲ ಶಿಬಿರಾರ್ಥಿಗಳು ಇದಕ್ಕೆ ಆಯ್ಕೆ ಆಗ್ತಿರೋ ಅಂದರೆ ಸುಮಾರು 18-50 ವರ್ಷದ ಒಳಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾರು ಅಂದರೆ 18-50 ವರ್ಷದ ಒಳಗಿನ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಅದರಲ್ಲೂ ಅತಿ ಹೆಚ್ಚು ಗ್ರಾಮೀಣ ಅಭ್ಯರ್ಥಿಗಳು, ರೇಷನ್ ಕಾರ್ಡ್ ಒಳಗೊಂಡಿರೋ ಅಂಥವರಿಗೆ ಆದ್ಯತೆಯನ್ನು ನೀಡ್ತಾರೆ. ರೇಷನ್ ಕಾರ್ಡ್ ಇಲ್ಲ ಅಂದರೂ ಕೂಡ ಅಂದರೆ APL ಕಾರ್ಡ್ ಇರೋ ಅಂಥವ್ರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಕಡಿಮೆ ಸೀಟುಗಳು ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಈ ಟ್ರೈನಿಂಗಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಹೊರಗಡೆ ಹೋಗಿ ಸುಮ್ಮನೆ ಲಕ್ಷಗಟ್ಟಲೆ ದಂಡ ಮಾಡಿ 1 ಲಕ್ಷ 2 ಲಕ್ಷ ಮಿನಿಮಮ್ ಅಂದರೆ 70, 75, 80 ಸಾವಿರದಿಂದ ಹೊರಗಡೆ ವಿಡಿಯೋ ಎಡಿಟಿಂಗನ್ನು ಹೇಳ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೀವು ಆ ಥರ ದುಡ್ಡನ್ನು ವೆಚ್ಚ ಮಾಡೋಕ್ಕೆ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ದುಡ್ಡು ಇರೋದಿಲ್ಲ, ಆರ್ಥಿಕವಾಗಿ ಹಿಂದಿರ್ತಾರೆ, ಅಂದರೆ ತುಂಬ ಬಡತನ ಇರ್ತಾರೆ. ಅಥವಾ ಬಡತನದಿಂದ ಇರ್ತಕ್ಕಂತಹ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಸಹಾಯ ಆಗಲಿ ಅಂತೆ ಈ ಸಂಸ್ಥೆ ಅಂದರೆ ಕೆನರಾ ಬ್ಯಾಂಕ್ ಸ್ವ ಉದ್ಯೋಗ ಸಂಸ್ಥೆಯವರು ತರಬೇತಿಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಸೊ 18-50 ವರ್ಷದ ಒಳಗಡೆ ಇರಬೇಕು ಅಂತ ಹೇಳಿದೆ. ಮತ್ತು ಅತಿ ಹೆಚ್ಚು ಪ್ರಾಮುಖ್ಯತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಕೊಡ್ತಾರೆ. ಹೌದು, ಅದರಲ್ಲೂ ರೇಷನ್ ಕಾರ್ಡನ್ನು ಒಳಗೊಂಡಿರಬೇಕು. ರೇಷನ್ ಕಾರ್ಡ್ ಇಲ್ಲ ಅಂದರೂ APL ಅಭ್ಯರ್ಥಿಗಳಿಗಿರುತ್ತೆ, ಆದರೆ ಕಡಿಮೆ ಸೀಟುಗಳು ಇರುತ್ತೆ ಸ್ನೇಹಿತರೆ. ಮತ್ತು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿದರೆ ನೀವು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು, ಬ್ಯಾಂಕ್ ಪಾಸ್ಬುಕ್ಕನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ, ಮತ್ತು 4 ಫೋಟೋವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ. ಇಷ್ಟನ್ನು ನೀವು ತೆಗೆದುಕೊಂಡು ಹೋದರೆ ಅವರು ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಟ್ರೈನಿಂಗನ್ನೆಲ್ಲ ಕೊಟ್ಟಾದ ಮೇಲೆ ಇವರು ಶಿಬಿರಾರ್ಥಿಗಳಿಗೆ ಈ ಟ್ರೈನಿಂಗ್ ಎಲ್ಲ ಕೊಟ್ಟಾದಮೇಲೆ ಕೇಂದ್ರ ಸರ್ಕಾರ ಗ್ರಾಮೀಣ ಸಚಿವಾಲಯದಿಂದ ನೀಡ್ತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಏನು ಪ್ರಮಾಣ ಪತ್ರ ಅಂದರೆ ನೀವು ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್ ಇರ್ಬೋದು, ಡ್ರೋನ್ ಆಪರೇಟಿಂಗ್ ಇರ್ಬೋದು, ಸ್ಟುಡಿಯೋ ಸೆಟಪ್ ಇರ್ಬೋದು, ಅದ್ರ ಬಗ್ಗೆ ಸಂಪೂರ್ಣ ತರಬೇತಿಯನ್ನು ಪಡೆದಾಗ ಇವರು ಅರ್ಹರಿದ್ದಾರೆ ಅಂತ ಒಂದು ಎಕ್ಸಾಮನ್ನು ಮಾಡಿ ನಿಮಗೆ ಒಂದು ತರಬೇತಿ ಪತ್ರವನ್ನು ಅಂದರೆ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಆ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನೀವು ಬ್ಯಾಂಕುಗಳಲ್ಲಿ ಲೋನನ್ನು ಯಾವ ರೀತಿ ಮಾಡಿಸ್ಬೇಕು, ಲೋನನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತಲೂ ಕೂಡ ಅವರು ಟ್ರೈನಿಂಗನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ಆ ಪ್ರಮಾಣ ಪತ್ರದ ಮೇಲೆ ನಿಮ್ಮ ಜೀವನವನ್ನು ಕಟ್ಕೊಬೋದು. ಅಂದರೆ ಒಂದು ಚಿಕ್ಕದಾದ ಒಂದು ಸ್ಟುಡಿಯೋ ಸೆಟಪ್ಪನ್ನು ಮಾಡ್ಕೊಬೋದು. ಈ ರೀತಿ ಅವರು ಜೀವನ ಕಟ್ಕೊಳೋದಕ್ಕೂ ಕೂಡ ಸಹಾಯವನ್ನು ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾವುದೇ ನೀವು ಹಣವನ್ನು ಕೊಡೋ ಆಗಿಲ್ಲ, 1 ರೂಪಾಯಿನೂ ವೆಚ್ಚವನ್ನು ಕೊಡೋಂಗಿಲ್ಲ. ಇವರು ನೀವು ಇರ್ತಕ್ಕಂತಹ ರೂಮಿಂದ ಹಿಡಿದು ಫುಡ್ಡಿಂದ ಹಿಡಿದು ಎಲ್ಲದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಶಿಬಿರಾರ್ಥಿಗಳಿಗೆ ಯಾವುದೇ ವೆಚ್ಚವನ್ನು ಮಾಡಿಸೋದಿಲ್ಲ, ಊಟ ವಸತಿ ಎಲ್ಲನೂ ಫ್ರೀ ಕೊಡ್ತಾ ಇದ್ದಾರೆ. ಸೊ ನೀವೇನಪ್ಪ ಅಂದರೆ ನೀವು ಹೋಗತಕ್ಕಂಥ ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ಬೇಕು. ಎಷ್ಟು ದಿನ, 30 ದಿನಕ್ಕೆ ಇರ್ತಕ್ಕಂಥ ಬಟ್ಟೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ಬಿಟ್ರೆ ಸಾಕು. ನೀವು ಆರಾಮಾಗಿ ಪುಕ್ಕಟಾಗಿ 1 ರೂಪಾಯಿ ಖರ್ಚಿಲ್ಲದೆ ನೀವು ಶಿಬಿರಾರ್ಥಿಗಳು ಯಾರೆಲ್ಲ ಆಯ್ಕೆ ಆಗ್ತಿರೋ ಅಂಥವ್ರು ಅಲ್ಲಿ ಟ್ರೈನಿಂಗನ್ನು ತೆಗೆದುಕೊಬೋದು. ಮತ್ತು ಯಾರೆಲ್ಲ ನೋಂದಾಯಿಸಬೇಕು, ಸಮಯ ಇಲ್ಲ ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ಸಮಯ ಇಲ್ಲ. ಸೊ ಯಾಕೆಂದರೆ ಇದೇ ತಿಂಗಳು ಡಿಸೆಂಬರ್ 18ರಿಂದ ಮುಂದಿನ ಜನವರಿ 18ವರೆಗೂ ಈ ಬ್ಯಾಚ್ ಪ್ರಾರಂಭ ಆಗುತ್ತೆ. ಸೊ ಯಾರೆಲ್ಲೂ ಕೂಡ ಮಿಸ್ ಮಾಡ್ಕೊಬೇಡಿ. ಯಾಕೆಂದರೆ ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿ ಇಲ್ಲಿ ವಿಡಿಯೋ ಎಡಿಟಿಂಗನ್ನು, ಡ್ರೋನ್ ಆಪರೇಟಿಂಗನ್ನು, ಸ್ಟುಡಿಯೋ ಸೆಟಪ್ಪನ್ನು, ಫೋಟೋ ಶೂಟನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಸೆಟ್ ಮಾಡ್ಕೊಬೇಕು, ಪ್ರತಿಯೊಂದನ್ನು ಇವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಯಾರು ಮಿಸ್ ಮಾಡ್ಕೊಬೇಡಿ. ಯಾಕೆಂದರೆ ಈಗ ಒಂದು ಬ್ಯಾಚ್ ಆಗೋಗಿದೆ. ಆ ಬ್ಯಾಚ್ ಯಾವ ರೀತಿ ಇದೆ ಅಂತಲೂ ಕೂಡ ಕೆಲವು ವಿಡಿಯೋ ಕ್ಲಿಪ್ಗಳನ್ನು, ಕೆಲವು ಫೋಟೋಸ್ಗಳನ್ನು ನಾನು ನಿಮಗೆ ಈ ನನ್ನ ಚಾನಲಲ್ಲಿ ಹಾಕ್ತಾ ಇದ್ದೀನಿ, ನೋಡಿ ಸ್ನೇಹಿತರೆ. ಮತ್ತು ಈ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ಯಾರೆಲ್ಲ ವಿಡಿಯೋ ಎಡಿಟಿಂಗು, ಫೋಟೋ ಎಡಿಟಿಂಗು, ಡ್ರೋನ್ ಆಪರೇಟಿಂಗು, ಸ್ಟುಡಿಯೋ ಸೆಟಪ್ಪು, ಗಿಂಬಲ್ ಸೆಟ್ಟಿಂಗ್ಸು, ಗಿಂಬಲ್ ಯಾವ ರೀತಿ ಹಿಡಿಬೇಕು ಅದ್ರ ಬಗ್ಗೆ ಎಲ್ಲ ನೀವು ಕಲಿಬೇಕು, ಅಥವಾ ಸ್ವಲ್ಪ ಕಲ್ತಿರ್ತೀವಿ, ಇನ್ನೂ ಹೆಚ್ಚು ಬೇಕು ನಮಗೆ ಟ್ರೈನಿಂಗು ಅನ್ನೋರು, ಅದು ಬಡತನದಿಂದ ಬಂದಂಥವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೊಬೇಡಿ. ಹಾಗಾಗಿ ದಯವಿಟ್ಟು ಕೆಳಗೆ ಕಾಣಿಸ್ತಕ್ಕಂಥ ನಂಬರ್ಗಳಿಗೆ, ಯಾವುದೇ ನಂಬರ್ ಇರ್ಬೋದು, ಇಲ್ಲಿ 4 ನಂಬರನ್ನು ಹಾಕಿ ಆ ನಂಬರ್ಗೆ ಹಾಕಿ ನಿಮ್ಮ ಸ್ಥಾನವನ್ನು ಅಲ್ಲಿ ರಿಜಿಸ್ಟರ್ ಮಾಡಿಸಿ. 18ನೇ ತಾರೀಕು ಮತ್ತೆ ಸುಮ್ಮನೆ ನಾನು ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಮಾಡಿಸ್ಬೇಡಿ. ಖಂಡಿತ ಯಾರು ರಿಜಿಸ್ಟರ್ ಮಾಡ್ತೀರೋ ಅವರು 18ನೇ ತಾರೀಕು ಅಲ್ಲಿ ಹೋಗಿ ನೀವು ಆ ತರಬೇತಿಯಲ್ಲಿ ಪಾಲ್ಗೊಳ್ಳಿ. ಮತ್ತು ಈ ಶಿಬಿರವನ್ನು ಯಶಸ್ವಿಗೊಳಿಸಿಕೊಂಡು ಬನ್ನಿ. ಸ್ಥಳ ಎಲ್ಲಿ ಸರ್ ಅಂತ ಕೇಳ್ಬೋದು.
ಅದು ಸ್ಥಳ ಸ್ನೇಹಿತರೆ ಸ್ವರ್ಣಹಳ್ಳಿಪುರ ಅಂತ ಒಂದು ಗ್ರಾಮ. ಸೊ ಆ ಸ್ವರ್ಣಹಳ್ಳಿಪುರ ಗ್ರಾಮದಲ್ಲಿ ಇಂದ ಈಚೆನೆ ಕೆನರಾ ಬ್ಯಾಂಕು ತರಬೇತಿ ಸಂಸ್ಥೆ ಅಂತಲೇ ಅಲ್ಲಿ ಒಂದು ಬೋರ್ಡ್ ಹಾಕಿಬಿಟ್ಟಿದ್ರೆ ನೀವು ಇದು ಸ್ವರ್ಣಹಳ್ಳಿಪುರ ಗ್ರಾಮ ಹೊಸಕೋಟೆ ತಾಲೂಕಲ್ಲಿ ಬರುತ್ತೆ ಸ್ನೇಹಿತರೆ. ಅಂದರೆ ಹೊಸಕೋಟೆ ಗ್ರಾಮಾಂತರ ಭಾಗದಲ್ಲಿ ಬರುತ್ತೆ. ಸೊ ನೀವು ಹೊಸಕೋಟೆ ಹೋಗ್ತಕ್ಕಂಥ ಬಸ್ಸುಗಳಿಗೆ ನೀವು ಹೋದರೆ ಅಲ್ಲಿ ಇಳ್ಕೊಬೋದು. ಸೊ ನೀವು ಅಲ್ಲಿ ಹೊಸಕೋಟೆ ಬಸ್ಸನ್ನು ಹತ್ತಿಬಿಟ್ಟು ನೀವು ಅಲ್ಲಿ ಕಾಟೇರಮ್ಮನ ದೇವಸ್ಥಾನ ಅಂತ ಕೇಳಿದರೆ ಯಾರಾದರೂ ಹೇಳ್ತಾರೆ. ಸೊ ಆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಪ್ರತಿಯೊಂದು ಬಸ್ಸು ಈ ಟ್ರೈನಿಂಗ್ ಸೆಂಟರ್ ಮುಂದೆ ಹೋಗಬೇಕಾಗುತ್ತೆ. ಸೊ ನೀವು ಕೆನರಾ ಬ್ಯಾಂಕ್ ಉದ್ಯೋಗ ತರಬೇತಿ ಕೇಂದ್ರ ಅಂತ ಇದೆ. ಸೊ ಅಲ್ಲೇ ಇಳ್ಕೊಬೋದು. ಅಲ್ಲಿಂದ ಮುಂದಕ್ಕೆ 2 ಕಿಲೋಮೀಟ್ರ್ ಕಾಟೇರಮ್ಮನ ದೇವಸ್ಥಾನ ಆಗುತ್ತೆ. ಸೊ ಯಾರೆಲ್ಲ ನೀವು ಟ್ರೈನಿಂಗ್ ಹೋಗಬೇಕು ಅಂತಿದ್ದೀರೋ ಇದು ತುಂಬ ಏನು ದೂರ ಆಗೋದಿಲ್ಲ. ಅಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಇಳ್ಕೊಂಬಿಟ್ಟು ನೀವು ಹೊಸಕೋಟೆ ಹೋಗ್ತಕ್ಕಂಥ ಬಸ್ಸುಗಳನ್ನ ಯಾವ್ದು ಹತ್ತಿರೂ ಕೂಡ ಅಲ್ಲಿ ಹೋಗುತ್ತೆ. ಅಲ್ಲಿ ಕಾಟೇರಮ್ಮ ಟೆಂಪಲ್ ಕಾಟೇರಮ್ಮ ಟೆಂಪಲ್ ಅಂತ ಎಲ್ಲ ಕೂಗ್ತಾ ಇರ್ತಾರೆ ಕಂಡಕ್ಟರ್ಗಳು. ಸೊ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಬಸ್ಸನ್ನು ಹತ್ತಿ ನೀವು ಹೋಗ್ಬೋದು. ಸೊ ಯಾರೆಲ್ಲ ನೀವು ಹೋಗಬೇಕು ಅಂತ ನಿರುದ್ಯೋಗ ಯುವಕ ಯುವತಿಯರಿದ್ದೀರೋ ಅಂಥವರು ಮೊದಲೇ ಈ ನಂಬರ್ ಕೆಳಗೆ ಇರ್ತಕ್ಕಂಥ ನಂಬರಿಗೆ ಕಾಲನ್ನು ಮಾಡಿ ನೀವು ಮೊದಲು ನಿಮ್ಮ ಸ್ಥಾನವನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಕೇವಲ ಕೆಲವು ಸೀಟುಗಳು ಇರುತ್ತೆ. ಆ ಸೀಟುಗಳು ಭರ್ತಿ ಆದಮೇಲೆ ನೀವು ಯಾರೇ ಫೋನ್ ಮಾಡಿದ್ರು ಕೂಡ ಅವರು ತೆಗೆದುಕೊಳ್ಳಲ್ಲ. ಯಾಕೆಂದರೆ ಇಂತಿಷ್ಟು ಸೀಟು ಅಂತ ಇರುತ್ತೆ. ಒಂದು ಬ್ಯಾಂಚಿಗೆ 30-35 ಜನ ಅಂತ ಇರುತ್ತೆ, ಅಥವಾ ಒಂದು 25 ಜನ ಅಂತ ಇರುತ್ತೆ. ಅಷ್ಟಾದಮೇಲೆ ನೀವು ಯಾರೇ ಫೋನ್ ಮಾಡಿದ್ರು ಕೂಡ ಖಂಡಿತ ಅವರು ತೆಗೆದುಕೊಳ್ಳಲ್ಲ. ಸೊ ಹಾಗಾಗಿ ಮೊದಲು ಈ ವಿಡಿಯೋ ನೋಡ್ತಿದ್ದಂಕಲೇ ಪ್ರತಿಯೊಬ್ಬರು ಮೊದಲು ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ತಾರೆ.
ಕಚ್ಚಿಕೋ ನಾನು ಚಡ್ಡಿ ದೋಸ್ತಿ ಕಚ್ಚಿಕೋ ದೋಸ್ತಿ ಮ್ಯಾಲ ಚಾಪ ಬೇಡ ಕಚ್ಚಿಕೋ